ಕತೆ ಶೀರ್ಷಿಕೆ ಬಾಲು ಮತ್ತು ಬೆಲೆ ಕಾಣದ ಕಲ್ಲುವ. ಪ್ರತಿಯೊಬ್ಬರ ಮೌಲ್ಯ ಸಮಯ ಮತ್ತು ಸ್ಥಳದ ಮೇಲೆ ಅವಲಂಬಿತವಾಗಿರುತ್ತದೆ. ಒಂದು ಊರಿನಲ್ಲಿ ಬಾಲು ಎಂಬ ಪಾಠಶಾಲೆ ಹುಡುಗನಿದ್ದ. ಅವನು ದಿನಕ್ಕೆ ಹೊಸದೊಂದು ಪಾಠ ಕಲಿಯಲು ಇಚ್ಛಿಸುತ್ತಿದ್ದ. ಒಂದು ದಿನ ಬಾಲುವ ತಂದೆ ಅವನಿಗೆ ಒಂದು ಹಳೆಯ ಕಲ್ಲು ನೀಡಿದರು ಮತ್ತು ಹೇಳಿದರು, ತಂದೆ, ಈ ಕಲ್ಲನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗು. ಯಾರಾದರೂ ಅದರ ಬೆಲೆ ಕೇಳಿದರೆ ಏನೂ ಹೇಳಬೇಡ, ಕೇವಲ 2 ಬೆರಳು ತೋರಿಸು. ಬಾಲು ಗೊಂದಲಗೊಂಡರೂ ತಕ್ಷಣ ಕಲ್ಲು ತೆಗೆದುಕೊಂಡು ಮಾರುಕಟ್ಟೆಗೆ ಹೋದ. ಮಾರುಕಟ್ಟೆಯಲ್ಲಿ ಒಂದು ಮಹಿಳೆ ಕೇಳಿದಳು, ಅಯ್ಯೋ, ಈ ಕಲ್ಲು ಚೆನ್ನಾಗಿದೆ. ಇದಕ್ಕೆ ಎಷ್ಟು ಬೆಲೆ? ಬಾಲು ಏನೂ ಹೇಳದೆ ಕೇವಲ 2 ಬೆರಳು ತೋರಿಸಿದ. ಮಹಿಳೆ ಹೇಳಿದರು, 200 ರೂಪಾಯಿ. ಇದಕ್ಕೆ ಕೊಡುವೆ. ಬಾಲು ಆಶ್ಚರ್ಯದಿಂದ ಮನೆಗೆ ಹಿಂತಿರುಗಿ ತಂದೆಗೆ ಹೇಳಿದ. ಮರುದಿನ ತಂದೆ ಅವನನ್ನು ಹಳೆಯ ವಸ್ತುಗಳ ಮ್ಯೂಸಿಯಂಗೆ ಕಲ್ಲು ತೆಗೆದುಕೊಂಡು ಹೋಗು ಎಂದರು. ಅಲ್ಲಿ ಕೂಡ ಏನು ಹೇಳದೆ 2 ಬೆರಳು ತೋರಿಸಲು ಹೇಳಿದರು. ಅಲ್ಲಿ ಓರ್ವ ಕಲೆ ಸಂಗ್ರಾಹಕ ಕೇಳಿದ, ಈ ಕಲ್ಲು ಬಹುಮೌಲ್ಯವಾದ ಹವಾನಿತ ಶಿಲ್ಪದ ತುಂಡು. 2 ಲಕ್ಷ ಕೊಡುವೆ. ಬಾಲು ದಂಗಾಗಿ ಮನೆಗೆ ಹಿಂತಿರುಗಿದ. ಕಥೆಯ ನೀತಿ. ತಂದೆ, ನೋಡು ಬಾಲು, ಜೀವನದಲ್ಲಿಯೂ ಹೀಗೆ. ಪ್ರತಿಯೊಬ್ಬರ ಮೌಲ್ಯ ಎಲ್ಲೆಂದರಲ್ಲಿ ಅರಿಯಲಾಗುವುದಿಲ್ಲ. ನಿನ್ನನ್ನು ಅರ್ಥಮಾಡಿಕೊಳ್ಳುವ ಸರಿ ಜಾಗದಲ್ಲಿದ್ದಾಗ ಮಾತ್ರ ನಿನ್ನ ಸತ್ಯ ಮೌಲ್ಯ ಹೊರಹೊಮ್ಮುತ್ತದೆ. ಸಾರಾಂಶ: ನಮ್ಮ ಮೌಲ್ಯ ನಮ್ಮ ಪರಿಸ್ಥಿತಿ, ವ್ಯಕ್ತಿಗಳು ಮತ್ತು ಸಮಯದ ಮೇಲೆ ಅವಲಂಬಿತವಾಗಿರುತ್ತದೆ. ನಾವು ಯಾರು ಎಂಬುದನ್ನು ಯಾರೋ ನಿರ್ಧರಿಸಬಾರದು, ನಾವು ತಾನಾಗಿಯೇ ಶೈನಿಂಗ್ ಸ್ಟಾರ್ ಹುಡುಕಬೇಕು.